ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕರಿಗೆ ಶರಣಚರಿತಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶರಣಚರಿತಾಮೃತ ಕಾರ್ಯಕ್ರಮದಲ್ಲಿ ನಾವು ಬಸವಣ್ಣನವರ ವಚನಗಳನ್ನು ಸ್ಮರಣೆ ಮಾಡ್ತಾ ಹೋದ್ವಿ. ಬಸವಣ್ಣನವರ ವಚನಗಳು, ಬಸವಣ್ಣವರು ಕೊಟ್ಟಿರ್ತಕ್ಕಂಥ ಸಮಾಜಕ್ಕೆ ಸಂದೇಶಗಳು, ಅವರ ವಚನಗಳಿರ್ತಕ್ಕಂಥ ಸಾರ ಸಿದ್ಧಾಂತ ಇವೆಲ್ಲವನ್ನೂ ಕೂಡ ಪರಿಚಯ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಕೆಲವೊಂದು ವಚನಗಳನ್ನು ಶರಣಚರಿತಾಮೃತ ಕಾರ್ಯಕ್ರಮದಲ್ಲಿ ಈಗಾಗಲೇ ನೆನಪು ಮಾಡ್ತಾ ಅದರಲ್ಲಿರ್ತಕ್ಕಂಥ ಅಂಶವನ್ನು ತಿಂತಾ ಹೋಗಿದ್ದೀವಿ. ಇಲ್ಲಿ ಬಸವಣ್ಣನವರ ಪ್ರತಿಯೊಂದು ವಚನಗಳು ಕೂಡ ಸಮಾಜಕ್ಕೆ ಮಾದರಿಯಾಗಿ ನಿಲ್ತಕ್ಕಂಥದ್ದು. ಒಂದು ಏನೋ ಸಂದೇಶಭರಿತವಾಗಿರ್ತಕ್ಕಂಥ ವಚನಗಳು, ದೇವರು ಯಾರು ಎಂಬತಕ್ಕಂಥ ಸ್ಪಷ್ಟ ಪರಿಕಲ್ಪನೆ, ಸಮಾಜದಲ್ಲಿ ಮನೆ ಮಾಡಿರ್ತಕ್ಕಂಥ ಮೌಢ್ಯಗಳು, ಜಂಗಮನಾಗಿರ್ತಕ್ಕಂಥವನು ಹೇಗಿರಬೇಕು, ನಿಜವಾದಂಥ ಭಕ್ತಿನಿಷ್ಠೆ ಹೇಗಿರಬೇಕು, ಆತ್ಮ ಪರಮಾತ್ಮ ನಡೆಗೆ ಆಗಬೇಕಾದ್ರೆ ಯಾವ ಮಾರ್ಗಗಳನ್ನು ಅನುಸರಿಸಬೇಕು, ಗುರು ಅಂದರೆ ಯಾರು, ಜಂಗಮ ಅಂದರೆ ಯಾರು, ಆಡಂಬರದ ಭಕ್ತಿಯನ್ನು ತ್ಯಜಿಸ್ತಾರೆ, ಕಾಯಕವೇ ಕೈಲಾಸ ಎಂಬತಕ್ಕಂಥ ಕಾಯಕದ ತತ್ವವನ್ನು ಹೇಳ್ತಾರೆ. ಹೀಗೆ ಬಸವಣ್ಣನವರ ವಚನಗಳಲ್ಲಿ ಅನೇಕ ವೈಶಿಷ್ಟ್ಯತೆಗಳನ್ನು ನೋಡ್ಬೋದು. ಬಸವಣ್ಣನವರ ವಚನಗಳನ್ನು ನೀವೇನಾದರೂ ತಿಳ್ಕೊಂಡಿದ್ದೆ ಆದರೆ ಜೀವನ ಮುಕ್ತಿ ಮಾರ್ಗದೆಡೆಗೆ ಸಾಗುತ್ತೆ. ನಿಜವಾದಂತಹ ಮನುಷ್ಯನಾಗಿ ಈ ಭೂಮಿ ಮೇಲೆ ನಾವು ಜನ್ಮ ಪಡೆದಿದ್ದಕ್ಕೂ ಕೂಡ ಸಾರ್ಥಕವಾಗುತ್ತೆ. ಅಂತಹ ಇದನ್ನು ಎನ್ಲೈಟಿಂಗ್ ವಚನಗಳು ಅಂತ ಕರಿತೀವಿ, ಅಂದರೆ ಮೋಕ್ಷದೆಡೆಗೆ ಸಾಕ್ತಕ್ಕಂಥ ವಚನಗಳು ಅಂತ ಕರಿತೀವಿ. ಅಷ್ಟು ಉತ್ತಮ ಮಾರ್ಗವನ್ನು ಆಯ್ಕೆ ಮಾಡಿ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಹೇಳ್ತಾ ಹೋಗಿದ್ದಾರೆ. ನಾವು ಶರಣಚರಿತಾಮೃತ ಕಾರ್ಯಕ್ರಮದ ಮೂಲಕ ಬಸವಣ್ಣನವರ ಕೆಲವು ವಚನಗಳನ್ನು ಈ ಒಂದು ಸಂದೇಶವನ್ನು ಅರಿತಕ್ಕಂಥ ಪ್ರಯತ್ನ ಮಾಡೋಣ. ಜೊತೆಗೆ ಉನ್ನತ ಮಾರ್ಗವನ್ನು ಕೂಡ ಅರಿಸಬೇಕು. ಯಾಕಂದರೆ ಬರೀ ವಚನಗಳನ್ನು ಕೇಳೋದು ಅಥವಾ ವಚನಗಳ ಸಂದೇಶವನ್ನು ಅರಿಯೋದು ಮಾತ್ರ ಅಲ್ಲ, ಆ ಅರಿವಿನಂತೆ ನಡೆನೂ ಕೂಡ ನಮ್ಮದಾಗಬೇಕು. ಈ ನಿಟ್ಟಿನಲ್ಲಿ ಈ ಶರಣಚರಿತಾಮೃತ ಕಾರ್ಯಕ್ರಮಕ್ಕೆ ಎಲ್ರಿಗೂ ಒಂದು ಮನ ಪರಿವರ್ತನೆ ಆಗುತ್ತೆ. ಶರಣಚರಿತಾಮೃತ ಕಾರ್ಯಕ್ರಮದ ಮೂಲಕ ಬಸವ ತತ್ವ ಎಲ್ಲರಿಗೂ ಕೂಡ ಮನೆಗಳಿಗೂ ಕೂಡ ತಲುಪುತ್ತೆ ಅನ್ನೋ ಒಂದಿಷ್ಟಿನಲ್ಲಿ ನಾವು ಬಸವಣ್ಣನವರ ಕೆಲವು ವಚನಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ವರ್ಗರಹಿತವಾಗಿ, ಜಾತಿರಹಿತವಾಗಿ ಎಲ್ರಿಗೂ ಕೂಡ ಸರ್ವ ಸಮಾನತೆಯನ್ನು ಕಲ್ಪಿಸಿಕೊಂಡಿರ್ತಕ್ಕಂಥ ಮಹಾಮಾನವತವಾದಿ ಯಾರು ಅಂದರೆ ಬಸವಣ್ಣನವರು. ಹಾಗಾಗಿ ಕೆಲವು ಬಸವಣ್ಣನವರ ವಚನಗಳನ್ನು ಈ ಸಂಚಿಕೆಯಲ್ಲೂ ಕೂಡ ನೋಡ್ತಾ ಹೋಗೋಣ. ಮೊದಲನೇ ವಚನ: ಜೋಳವಾಳಿಯಾನಲ್ಲ ವೇಳೆ ವಾಳಿಯವ ನಾನಯ್ಯ, ಹಾಳು ಗೆಟ್ಟೋಡುವ ಆಳು ನಾನಲ್ಲವಯ್ಯ, ಕೇಳು ಕೂಡಲ ಸಂಗಮ ದೇವ, ಮರಣವೇ ಮಹಾನವಮಿ. ಮರಣವೇ ಮಹಾನವಮಿ ಅಂತಕ್ಕಂಥ ಈ ವಚನದಲ್ಲಿ ಜೋಳವಾಳಿ ಅಂದರೆ ಏನು, ವೇಳವಾಳಿ ಅಂದರೆ ಏನು, ಯಾವೂ ಕೂಡ ನಾನಲ್ಲಯ್ಯ ಅಂತ ಹೇಳ್ತಾರೆ. ಅಂದರೆ ಜೋಳವಾಳಿಯನಲ್ಲಯ್ಯ ಅಂತ ಹೇಳ್ತಾರೆ. ಅಂದರೆ ಜೋಳವಾಳಿಯವನಲ್ಲ ನಾನು, ಅಂದರೆ ವೇಳವಾಳಿಯವ ನಾನು ಅಂತ ಕರ್ಕೊಂಡಿದ್ದಾರೆ. ಹಾಗಿದ್ರೆ ಜೋಳವಾಳಿ ಅಂದರೆ ಏನು ಅಂದರೆ ಇಲ್ಲಿ ಮರಣವೇ ಮಹಾನವಮಿ ಅಂತಕ್ಕಂಥ ಕೊನೆಯ ಸಾಲಿನಲ್ಲಿ ಇಲ್ಲಿ ಭಕ್ತನಾಗಿರ್ತಕ್ಕಂಥವನು ಪರಮಾತ್ಮನ ಸೇವೆ ಮಾಡಬೇಕಾದ್ರೆ ಸಾವಿಗೂ ಕೂಡ ಅಂಜಬಾರ್ದು, ಸಾವು ಬಂದರೂ ಕೂಡ ತನ್ನ ನೇಮ ನಿಷ್ಠೆಯನ್ನು ಬಿಡಬಾರ್ದು, ಮರಣ ಬಂದರೂ ಕೂಡ ಅಂಜಬಾರ್ದು ಅನ್ನೋದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ. ಇಲ್ಲಿ ಕೂಲಿ ತಾನು ಕೆಲಸ ಮಾಡಬೇಕಾದ್ರೆ ಏನು ಮಾಡ್ತಾನೆ, ಹಣಕ್ಕೆ ಬದಲಾಗಿ ಧಾನ್ಯವನ್ನು ಕೊಡ್ತಕ್ಕಂಥ ಪದ್ಧತಿ. ಇದನ್ನು ಬಾರ್ಟರ್ ಸಿಸ್ಟಮ್ ಅಂತ ಇಂಗ್ಲೀಷಲ್ಲಿ ಕರೆದ್ರೆ ಇದನ್ನು ವಿನಿಮಯ ಪದ್ಧತಿ ಅಂತ ಕರಿತೀವಿ. ಅಂದರೆ ಕೂಲಿಗೆ ಪ್ರತಿಯಾಗಿ ಕೊಡ್ತಕ್ಕಂಥ ಜೋಳವನ್ನು ಅಂದರೆ ನಾನೇನಾದರೂ ವಿನಿಮಯ, ನಿನಗೆ ನಾನು ಇದನ್ನು ಕೊಡ್ತೀನಿ, ನೀನು ನನಗೆ ಅದನ್ನು ಕೊಡು, ಇಲ್ಲಿ ನಾನು ನಿನಗೆ ಭಕ್ತಿಯನ್ನು ಸಮರ್ಪಣೆ ಮಾಡ್ತೀನಿ, ನೀನು ನನಗೆ ವರವನ್ನು ಕೊಡು ಅಂಥ ಜೋಳಿವಾಳಿಯ ವ್ಯವಹಾರ ಇಲ್ಲಿಲ್ಲ. ಅಂದರೆ ಇಲ್ಲಿ ಜೋಳವಾಳಿ ಅಂತಕ್ಕಂಥದ್ದು ಪ್ರತಿಯಾಗಿ, ಕೂಲಿಗೆ ಪ್ರತಿಯಾಗಿ, ಹಣಕ್ಕೆ ಪ್ರತಿಯಾಗಿ, ಧಾನ್ಯಕ್ಕೆ ಪ್ರತಿಯಾಗಿ ವಿನಿಮಯ ಮಾಡಿಕೊಳ್ತಕ್ಕಂಥದ್ದು, ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ವ್ಯವಹಾರವನ್ನು ಇಲ್ಲಿ ಜೋಳವಾಳಿ ಅಂತ ಕರಿತೀವಿ. ಇಲ್ಲಿ ವ್ಯವಹಾರಕ್ಕೆ ಜೋಳವಾಳಿ ಅದು ಸಾಧ್ಯವಾಗುತ್ತೆ. ಇಲ್ಲಿ ಭಗವಂತನ ಪೂಜೆಗೆ ಜೋಳವಾಳಿ ಆಗ್ಲಿಕ್ಕೆ ಸಾಧ್ಯನಾ? ಅಂದರೆ ಭಗವಂತನ ಭಕ್ತಿಗೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳಬೇಕೇ ಹೊರತು ನಾನು ಪೂಜೆ ಮಾಡ್ತೀನಿ ನೀನು ನನಗೆ ವರ ಕೊಡು ಅಂತಕ್ಕಂಥದ್ದು ಇಲ್ಲಿ ಇದೇನು ವ್ಯವಹಾರನೂ ಕೂಡ ಅಲ್ಲ, ಈತ ಜೋಳವಾಳಿಯೂ ಕೂಡ ಅಲ್ಲ. ಅದಕ್ಕೆ ಜೋಳವಾಳಿ ಆನಲ್ಲ ಅಂತ ಬಸವಣ್ಣನವರು ಹೇಳ್ತಾರೆ. ನಾನು ಅಂಥ ಜೋಳವಾಳಿಯ ವಿನಿಮಯ ಮಾಡ್ತಕ್ಕಂಥ ವ್ಯವಹಾರಿ ನಾನಲ್ಲ ಅಂತಕ್ಕಂಥ. ವೇಳವಾಳಿಯವನು ಅಂತ ಹೇಳ್ತಾರೆ. ವೇಳವಾಳಿಯವನು ಅಂತಂದರೆ ನೋಡಿ, ಯಾವುದೇ ಪ್ರಸಂಗ ಬಂದರೂ ಕೂಡ, ವೇಳೆ ಅಂತಂದರೆ ಪ್ರಸಂಗ, ಸಂದರ್ಭ, ಸಮಯ. ಈ ವೇಳೆ ಬಂದಾಗ
ತನ್ನ ದೇಹವನ್ನು ಕೂಡ ಪರಮಾತ್ಮನ ಸೇವೆಗೆ ಮುಡಿಪಾಗಿರ್ತಕ್ಕಂಥವ್ರು. ವೇಳೆ ಬಂದರೆ ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೂ ಕೂಡ ಸಿದ್ಧನಾಗಿರ್ತಕ್ಕಂಥವನು. ಅಂದರೆ ಕರ್ತವ್ಯಕ್ಕೆ ಲೋಪವೆಸಗದೆ, ಭಕ್ತಿ ನಿಷ್ಠೆಗೆ ಲೋಪವೆಸಗದೆ, ಸಮಯ ಬಂದಾಗ ಪ್ರಾಣವನ್ನು ಕೊಡಲು ಸಿದ್ಧನಾಗಿರ್ತಕ್ಕಂಥವನು ಇಲ್ಲಿ ವೇಳವಾಳಿ. ಅಂದರೆ ಶಿವನ ಕೈಂಕರ್ಯವನ್ನು ಮಾಡಬೇಕಾದ್ರೆ, ಸತ್ಯ ಮತ್ತು ಶುದ್ಧಕದ ಕಾಯಕದ ಮಾರ್ಗವನ್ನು ಅನುಸರಿಸಬೇಕಾದ್ರೆ ತಾನು ಜೋಳವಾಳಿ ಆಗೋದಿಲ್ಲ, ತಾನು ವೇಳವಾಳಿ ಆಗ್ತೀನಿ, ಏಕೈಕ ನಿಷ್ಠೆ ಉಳ್ಳವನಾಗ್ತೀನಿ ಅಂತ ಇಲ್ಲಿ ಮೊದಲನೇ ಸಾಲಿನಲ್ಲಿ ಹೇಳ್ತಾನೆ. ಜೋಳವಾಳಿಯಾನಲ್ಲ ವೇಳವಾಳಿಯವ ನಾನಯ್ಯ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಹಣಕ್ಕಾಗಿ ಸ್ವಾಮಿ ಸೇವೆಯನ್ನು ಮಾಡ್ತಕ್ಕಂಥವನು ನಾನಲ್ಲ. ಇವತ್ತೆಲ್ಲ ಮಾಡ್ತೀವಿ, ಭಗವಂತ ನಾನು ನಿನಗೆ ಇಷ್ಟು ಕಾಣಿಕೆಯನ್ನು ಅರ್ಪಿಸ್ತೀನಿ, ನನ್ನ ಕಷ್ಟಗಳನ್ನು ತೊಲಗಿಸಿಬಿಡಪ್ಪ ನೀನು. ಭಗವಂತ ನಾನು ಪಾದಯಾತ್ರೆಯನ್ನು ಮಾಡಿಕೊಂಡು ನಿನ್ನ ಯಾತ್ರೆಗೆ ಬರ್ತೀನಿ, ದಯವಿಟ್ಟು ನನ್ನ ಕಷ್ಟವನ್ನು ತೊಲಗಿಸಿ. ಭಗವಂತ ನಾನು ನಿನಗೆ ಇಷ್ಟು ಹಣವನ್ನು ಸಮರ್ಪಣೆ ಮಾಡ್ತೀನಿ, ಇಷ್ಟು ಹಣವನ್ನು ಹುಂಡಿಗೆ ಹಾಕಿದ್ದೀನಿ, ಭಗವಂತ ನನ್ನ ಕಷ್ಟವನ್ನು ತೊಲಗಿಸು. ಇದೇನು ವ್ಯವಹಾರನ ಅಂತ ಪ್ರಶ್ನೆ ಮಾಡ್ತಾರೆ ಬಸವಣ್ಣನವರು. ಜೋಳವಾಳಿ ಹಣಕ್ಕೆ ಸೇವೆಗೆ ಪಕ್ಕದಂತೆ ಪ್ರತಿಫಲವನ್ನು ಬಯಸ್ತಾನೆ. ಅಂದರೆ ನಿಜವಾದಂತಹ ವೇಳವಾಳಿ ಆಗಬೇಕು. ಸಮಯ ಬಂದರೆ ಭಗವಂತನಿಗೆ ತನ್ನ ಪ್ರಾಣಕ್ಕೂ ಕೂಡ ದೇಹವನ್ನು ತ್ಯಜನೆ ಮಾಡೋಕ್ಕೆ ಸಿದ್ಧವಾಗಿರಬೇಕು ಅಂತ. ಅಂದರೆ ಇಲ್ಲಿ ಪ್ರಸ್ತುತ ಸಮಾಜದಲ್ಲಿ ನಮ್ಮ ಭಕ್ತಿ ಹೇಗಿದೆ ಅಂತಂದರೆ, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತೀವಿ, ಹರಕೆಯನ್ನು ಕೊಡ್ತೀವಿ, ಅದಕ್ಕೆ ಪ್ರತಿಫಲವಾಗಿ ಇನ್ನೇನೋ ಬೇಡ್ತೀವಿ, ಅಥವಾ ಇನ್ನೇನೋ ಕಾಣಿಕೆಯನ್ನು ಹಾಕ್ತೀನಿ. ದೇವರೇ, ನಾನು ಇಷ್ಟು ಹಣವನ್ನು, ಇಷ್ಟು 1000 ರೂಪಾಯಿನ ನಿನ್ನ ಹುಂಡಿಗೆ ಹಾಕಿದ್ದೀನಿ, ಇಷ್ಟು ಹಣವನ್ನು ಕೊಟ್ಟಿದ್ದೀನಿ, ಇಷ್ಟು ಬಂಗಾರವನ್ನು ಸಮರ್ಪಣೆ ಮಾಡಿದ್ದೀನಿ. ಏನು ಮಾಡ್ತಾನೆ ಭಗವಂತ ಅದನ್ನು ತೆಗೆದುಕೊಂಡು? ಒಂದು ಸಾರಿ ಯೋಚನೆ ಮಾಡಿ. ಭಗವಂತ ಯಾವುದಾದ್ರೂ ಹಣವನ್ನು ಬಯಸಿದ್ದಾನ? ಭಗವಂತ ಯಾವತ್ತಾದರೂ ಬಂಗಾರವನ್ನು ಬಯಸಿದಾನ? ಅಥವಾ ನೀವು ಕೊಟ್ಟಿರ್ತಕ್ಕಂಥ ಹಣವನ್ನು, ನೀವು ಕೊಟ್ಟಿರ್ತಕ್ಕಂಥ ಬಂಗಾರವನ್ನು, ಚಿನ್ನವನ್ನು ಭಗವಂತ ಯಾವಾಗಲೂ ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗಿ ಗುಡ್ಡೆ ಹಾಕಿದಾನ? ಎಲ್ಲೋ ಹೋಯ್ತು. ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ಒಂದು ತೃಪ್ತಿಗೋಸ್ಕರ, ಅಥವಾ ಭಗವಂತನಿಗೆ ನಾನು ಏನಾದರೂ ದಾನ ಮಾಡಿ ವರವನ್ನು ಪಡಿಬೇಕು ಅನ್ನೋ ಸ್ವಾರ್ಥಕ್ಕೋಸ್ಕರ ಇವೆಲ್ಲ ಮಾಡ್ತಾ ಹೋಗಿದ್ದಾನೆ ಹೊರತು ಭಗವಂತ ಇವ್ಯಾವನ್ನು ಕೂಡ ಬಯಸೋದಿಲ್ಲ. ಹಾಗಾಗಿ ಸತ್ಯ ಶುದ್ಧ ಕಾಯಕವನ್ನು ಮಾಡಬೇಕಾದ್ರೆ ಪ್ರಾಣವನ್ನಾದರೂ ಕೂಡ ಬಲಿ ಕೊಟ್ಟು, ಮರಣವನ್ನು ಕೂಡ ಲೆಕ್ಕಿಸದೆ, ಸಾವನ್ನೂ ಕೂಡ ಲೆಕ್ಕಿಸದೆ, ಸಂಪೂರ್ಣ ಶುದ್ಧ ಕಾಯಕಕ್ಕೋಸ್ಕರ ತನ್ನ ಪ್ರಾಣವನ್ನು ಸಮರ್ಪಣೆ ಮಾಡಿರ್ತಕ್ಕಂಥವನು ಇಲ್ಲಿ ವೇಳವಾಳಿ ಆಗ್ತಾನೆ ಎಂಬುದಾಗಿ ಹೇಳ್ತಾನೆ. ಅಂದರೆ ಇಲ್ಲಿ ಮರಣವೇ ಮಹಾನವಮಿ, ಮರಣವನ್ನೂ ಕೂಡ ಲೆಕ್ಕಿಸದೆ ಮಹಾನವಮಿಯನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಇದೊಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತು. ಜೀವನ ಒಂದು ಸಾತ್ವಿಕ ದೃಷ್ಟಿಯೆಡೆಗೆ ಸಾಗಬೇಕು ಅಂತಂದರೆ, ಜೀವನದ ಸಿದ್ಧಾಂತದ ಉದ್ಧಾರವನ್ನು ಆಗಬೇಕು, ಭಗವಂತನ ನಾಮಸ್ಮರಣೆ ನಿಜವಾದಂಥ ಅರ್ಥದಲ್ಲಿ ಆಗಬೇಕು ಅಂದರೆ ಇಲ್ಲಿ ಪ್ರಾಣತ್ಯಾಗಕ್ಕೂ ಸಿದ್ಧವಾಗಿರಬೇಕು. ಮರಣವೇ ಮಹಾನವಮಿ ಅಂತ ಬಸವಣ್ಣವರು ಹೇಳ್ತಾರೆ. ಇಲ್ಲಿ ತತ್ವಕ್ಕಾಗಿ ಮರಣವೇ ಮಹಾನವಮಿ ಅಂತ ಭಾವಿಸಿದ್ದು ಶರಣ ಸಂಸ್ಕೃತಿಯ ವೈಶಿಷ್ಟ್ಯ. ಇಲ್ಲಿ ಸಾವು, ಮರಣ, ದೇಹ ತ್ಯಜಿಸುವುದು ಇವೆಲ್ಲವೂ ಕೂಡ ಶರಣ ಸಿದ್ಧಾಂತದಲ್ಲಿ ಒಂದು ಸಂಸ್ಕೃತಿಯ ವೈಶಿಷ್ಟ್ಯದ ಭಾಗವೇ ಕೂಡ ಆಗಿದೆ. ಇದು ಭಾರತೀಯ ಸಂಸ್ಕೃತಿಯೂ ಕೂಡ ಆಗಿದೆ. ಯಾವತ್ತೂ ಕೂಡ ಯಾವ ಕಾಯಕಕ್ಕೂ ಕೂಡ ಈ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಾಣವನ್ನು ಲೆಕ್ಕಿಸದೆ ಅನ್ನೋ ಒಂದು ಮಾತು ಬರುತ್ತೆ. ಪ್ರಾಣವನ್ನು ಲೆಕ್ಕಿಸದೆ ಕೆಲವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡರು, ಪ್ರಾಣವನ್ನು ಲೆಕ್ಕಿಸದೆ ಕೆಲವು ತಮ್ಮ ಉತ್ತಮ ಮಾರ್ಗವನ್ನು ಅನುಸರಿಸಿದರು, ಪ್ರಾಣವನ್ನು ಲೆಕ್ಕಿಸದೆ ಹರಿಶ್ಚಂದ್ರ ಸತ್ಯವನ್ನು ಬಿಡಲಿಲ್ಲ, ಪ್ರಾಣವನ್ನು ಲೆಕ್ಕಿಸದೆ ತಾನು ಈ ಒಂದು ಕಾಯಕದಲ್ಲಿ ದುಡಿದ. ಹೀಗೆ ಸಾಕಷ್ಟು ಉದಾಹರಣೆಗಳು ನಮಗೆ ಸಿಗ್ತಾ ಹೋಗುತ್ತೆ. ಅಂದರೆ ಏನನ್ನಾದರೂ ಸಾಧಿಸಬೇಕಾದ್ರೆ ಪ್ರಾಣವನ್ನು ಪಣಕ್ಕಿಟ್ಟು ಸಾಧನೆ ಮಾಡಬೇಕಾಗುತ್ತೆ. ಇದು ಭಗವಂತನ ವಿಷಯದಲ್ಲೂ ಕೂಡ ಅಷ್ಟೇ. ಭಗವಂತನ ನಿಜವಾದಂತಹ ಆರಾಧನೆಗೆ ಸಾಕಷ್ಟು ಅಡ್ಡಿಗಳು ಬರುತ್ತೆ. ಸತ್ಯ ಶುದ್ಧ ಕಾಯಕಕ್ಕೆ ಸಮಾಜ ನಿಮ್ಮನ್ನು ಬಿಡೋದಿಲ್ಲ, ನಿಮ್ಮನ್ನು ಮತ್ತೆ ಕೆಟ್ಟ ಮಾರ್ಗಕ್ಕೆ ಬೆಳೆಸ್ತೀವಿ. ಹಾಗಾಗಿ ಇಂತಹ ಉನ್ನತ ಆದರ್ಶಮಯವಾಗಿರ್ತಕ್ಕಂಥ ಜೀವನ ನಿಮ್ಮದು ಆಗಬೇಕು ಅಂತಂದರೆ ನೀವು ಪ್ರಾಣವನ್ನು ಕೂಡ ತ್ಯಜಿಸಿ, ಪ್ರಾಣವನ್ನು ಕೂಡ ಲೆಕ್ಕಿಸದೆ ಇಂಥ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿದ್ದೆ ಆದರೆ ಅದು ನಿಜವಾದಂಥ ಭಕ್ತಿ ಆಗುತ್ತೆ. ಅದಕ್ಕೆ ಬಸವಣ್ಣನವರು ಹೇಳೋದು, ಜೋಳವಾಳಿಯ ಯಾನಲ್ಲ ವೇಳವಾಳಿಯವ ನಾನು, ಹಾಳು ಗೆಟ್ಟೊಡುವ ಹಾಳು ನಾನಯ್ಯ. ಹಾಳು ನಾನಲ್ಲವೇ ಅಂದರೆ ಏನಾದರೂ ಹಿಡಿದ ಕಾಯಕವನ್ನು ಅರ್ಧಕ್ಕೆ ನಿಲ್ಲಿಸಿ ಓಡಿ ಹೋಗ್ತಕ್ಕಂಥದ್ದು, ಪರಾರಿ ಆಗ್ತಕ್ಕಂಥವನು ಆಳು ನಾನಲ್ಲ,
ಕೇಳು ಕೂಡಲ ಸಂಗಮ ದೇವ, ಮರಣವೇ ಮಹಾನವಮಿ ಅಂತ ಹೇಳ್ತಾರೆ. ಮರಣ ಬಂದರೂ ಕೂಡ, ದೇಹ ತ್ಯಾಗ ಮಾಡಿದರೂ ಕೂಡ ಯಾವ ಸಾವಿಗೂ ಅಂಜಿಗೂ ಅಳುಕದೆ ನಾನು ನಿಲ್ತೀನಿ, ನನ್ನ ಕೆಲಸವನ್ನು ಪೂರೈಕೆ ಮಾಡ್ತೀನಿ ಅಂತಕ್ಕಂಥದ್ದು ಬಸವಣ್ಣನವರ ದಿಟ್ಟವಾಗಿರ್ತಕ್ಕಂಥ ಧ್ಯೇಯ ಇದಾಗಿದೆ. ಸಾವಿಗೂ ಕೂಡ ಅಂಜದೆ ಸತ್ಯ ಶುದ್ಧ ಕಾಯಕದ ಮಾರ್ಗ ನಮ್ಮದಾಗಿರಬೇಕು ಅನ್ನೋದು ಬಸವಣ್ಣನವರ ಪರಿಕಲ್ಪನೆಯಲ್ಲಿ ಬಂದಿರತಕ್ಕಂಥ ಮರಣವೇ ಮಹಾನವಮಿ ಅಂತಕ್ಕಂಥ ಒಂದು ಮಾತು ಈ ವಚನ ಸೂಕ್ತವಾಗಿರ್ತಕ್ಕಂಥ ಆದರ್ಶಪ್ರಾಯವಾಗಿರ್ತಕ್ಕಂಥ ವಚನವಾಗಿದೆ. ಈಗ ಬಸವಣ್ಣನವರ ಇನ್ನೊಂದು ವಚನವನ್ನು ನೋಡೋಣ. ದೇಹವೇ ದೇವಾಲಯ ಅಂತಕ್ಕಂಥ ಒಂದು ವಚನ. ಏನು ದೇಹವೇ ದೇವಾಲಯ? ಒಲ್ಲೆನೆಂಬುದು ವೈರಾಗ್ಯ, ಒಲಿವನೆಂಬುದು ಕಾಯಗುಣ. ಆವ ಪದಾರ್ಥವಾದಡೇನು ತಾನಿದ್ದೆಡೆಗೆ ಬಂದುದ ಲಿಂಗಾರ್ಪಿತ ಮಾಡಿ ಭೋಗಿಸುವುದೇ ಆಚಾರ. ಕೂಡಲ ಸಂಗಮ ದೇವರನೊಲಿಸಿ ಬಂದ ಪ್ರಸಾದ ಕಾಯಕ ಕೆಡಿಸಲಾಗದು ಅಂತ ಒಂದು ವಚನದಲ್ಲಿ ಹೇಳ್ತಾರೆ. ಒಲ್ಲೆ ಎಂಬುದೇ ವೈರಾಗ್ಯ. ಇವತ್ತು ಸುಖ ದುಃಖಗಳನ್ನು ತ್ಯಜಿಸಿ ಅಥವಾ ಇಂದ್ರಿಯ ಸುಖಾನುಭವಗಳನ್ನು ಒಲ್ಲೆ ಅಂತ ಹೇಳಿ ಅಥವಾ ಲೌಕಿಕ ಜೀವನದಲ್ಲಿ ಬರ್ತಕ್ಕಂಥ ಸುಖಾಪೇಕ್ಷೆಗಳನ್ನು ಒಲ್ಲೆ ಅಂತಕ್ಕಂಥದ್ದು ನಿಷ್ಠೆಯಿಂದ ಅದನ್ನು ತಿರಸ್ಕಾರ ಮಾಡಬೇಕು. ಅದೇ ವೈರಾಗ್ಯ. ಇಲ್ಲಿ ಕೂಡಲ ಸಂಗಮ ದೇವನನ್ನು ನೀವು ಒಲಿಸ್ಕೋಬೇಕು ಅಂತಂದರೆ ಈ ಬೇಕು ಬೇಡಗಳನ್ನು ಬಿಟ್ಟು ಬಿಡಬೇಕು. ಬೇಕು ಅನ್ನೋದು ಯಾವುದು? ಲೌಕಿಕ ಜೀವನದ ಪರಿ. ಅಂದರೆ ಲೌಕಿಕ ಜೀವನ ಏನು ಅಪೇಕ್ಷೆ ಮಾಡುತ್ತೆ? ನೋಡಿದ್ದನ್ನು ಅದನ್ನು ಅನುಭವಿಸಬೇಕು ಅಂತ ಅಪೇಕ್ಷೆ ಬರುತ್ತೆ. ಸುಂದರವಾಗಿರ್ತಕ್ಕಂಥ ಹೆಣ್ಣಿದ್ರೆ ತನ್ನದಾಗಬೇಕು ಅಂತ ಆಸೆ ಪಡ್ತಾನೆ. ಸುಂದರವಾಗಿರ್ತಕ್ಕಂಥ ಆಸ್ತಿ, ಹಣ, ಅರಮನೆ ಇದ್ದರೆ ನಾನು ಬಯಸಬೇಕು ಅಂತ ಆಸೆ ಪಡುತ್ತೆ. ವೈಭವಿತವಾಗಿರ್ತಕ್ಕಂಥ ಚಿನ್ನವನ್ನು ಯಾವುದಾದ್ರೂ ಅಂಗಡಿಯಲ್ಲಿ ನೋಡಿದರೆ ತನ್ನದಾಗಿಸ್ಕೊಳ್ಬೇಕು ಅಂತಕ್ಕಂಥದ್ದು ಬಯಸುತ್ತೆ. ಇವೆಲ್ಲವೂ ಕೂಡ ಇಂದ್ರಿಯ ಬಯಸ್ತಕ್ಕಂಥದ್ದು. ಈ ಇಂದ್ರಿಯ ಇವೆಲ್ಲವನ್ನು ಬಯಸಲಿಕ್ಕೆ, ಇವೆಲ್ಲವನ್ನು ತೃಪ್ತಿಪಡಿಸಲಿಕ್ಕೆ ಅನುಸರಿಸ್ತಕ್ಕಂಥ ಮಾರ್ಗ ಅದು ಸಿಗದೆ ಹೋಗಿದಾಗ ಕಳ್ಳತನ ಅನುಭವಿಸ್ತವೆ. ಕೆಟ್ಟ ಮಾರ್ಗಗಳಿಂದ ದುಡಿಮೆ ಮಾಡ್ತಾನೆ ಅಥವಾ ಕಳ್ಳತನ ಮಾಡ್ತಾನೆ, ಸುಳ್ಳು ಹೇಳ್ತಾನೆ, ಕೊಲೆ ಮಾಡ್ತಾನೆ, ಸುಲಿಗೆ ಮಾಡ್ತಾನೆ, ಕನ್ನ ಹಾಕ್ತಾನೆ. ಇವೆಲ್ಲವನ್ನು ಕೂಡ ತ್ಯಜಿಸಬೇಕು. ಇದು ಇಂಥದನ್ನೆಲ್ಲವನ್ನೂ ಕೂಡ ಬಿಟ್ಟು ಉತ್ತಮ ಮಾರ್ಗವನ್ನು ಪಾಲನೆ ಮಾಡೋದೇ ಪ್ರಸಾದ ಜೀವನ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಈ ದೇಹ ಎಂಥದ್ದು ಅಂತಂದರೆ, ನಮ್ಮ ದೇಹ ರಕ್ತ, ಮಾಂಸ, ಮೂತ್ರ, ಕ್ರಿಮಿಗಳಿಂದ ರಚನೆಯಾಗಿರ್ತಕ್ಕಂಥ ಒಂದು ದೇಹದ ರಚನೆಯಾಗಿದೆ. ಹೀಗಿದ್ರೂ ಕೂಡ ಕೂಡಲ ಸಂಗಮ ದೇವನನ್ನು ಒಲಿಸ್ಕೊಳ್ಳಲಿಕ್ಕೆ ಮುಖ್ಯವಾಗಿ ಕಾಯಕ ನಿಷ್ಠೆಯನ್ನು ಅನುಭವಿಸಬೇಕು. ಮನಸ್ಸು ಅದನ್ನು ಅನುಭವಿಸಬೇಕು. ಮನಸ್ಸು ಉತ್ತಮ ಮಾರ್ಗ ಯಾವುದು, ಸತ್ಯದ ಮಾರ್ಗ ಯಾವುದು, ಸತ್ಯದ ಕಾಯ ಯಾವುದು ಅಂತಕ್ಕಂಥದ್ದು ಅನುಸರಿಸಬೇಕು. ಅಂದರೆ ಈ ಸಂಸಾರ ಎಂಬತಕ್ಕಂಥದ್ದು ಸೊಡರಿನಂತೆ. ಸೊಡರು ಅಂದರೆ ದೀಪ. ಗಾಳಿ ಜೋರಾಗಿ ಬೀಸಿದಾಗ ಆ ದೀಪ ಕೆಟ್ಟೋಗುತ್ತೆ. ಅದನ್ನು ರಕ್ಷಣೆ ಮಾಡಿದರೆ ಆ ದೀಪ ಉಳಿಯುತ್ತೆ. ಅಂದರೆ ಇಲ್ಲಿ ದೀಪ ಎಣ್ಣೆ ಇರೋ ತನಕ ಮಾತ್ರ ಉರಿದು ನಾಶವಾಗುತ್ತೆ. ಗಾಳಿ ಬಂದಾಗ ನಾಶವಾಗುತ್ತೆ. ನಶ್ವರವಾಗಿರ್ತಕ್ಕಂಥದ್ದು ಸೊಡರಿನ ಥರ ನಮ್ಮ ಸಾಂಸಾರಿಕ ಜೀವನ. ಹಾಗಾಗಿ ಇಲ್ಲಿ ಸಾಧನೆ ಎಂಬುದನ್ನು ಮಾಡಬೇಕು ಅಂತಂದರೆ ಕಾಯಕ ದಾಸೋಹವನ್ನು ಮಾಡಬೇಕು, ನೇಮ ನಿಷ್ಠೆಗಳನ್ನ ಪಾಲನೆ ಮಾಡಬೇಕು, ಸಾತ್ವಿಕವಾಗಿರ್ತಕ್ಕಂಥ ಜೀವನವನ್ನು ಅನುಸರಿಸಬೇಕು. ಅಂದರೆ ಇಡೀ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿಕೊಳ್ಳಬೇಕು. ದೇಹವೇ ದೇವಾಲಯ ಅಂತ ಬಸವಣ್ಣನವರು ಇನ್ನೊಂದು ವಚನವೂ ಕೂಡ ಬಸವಣ್ಣನವರು ಇದೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಯ್ಯ ಬಡವನಯ್ಯ ಎನ್ನ ಕಾಲೇ ಕಂಬ, ದೇಹವೇ ದೇಗುಲ ಶಿರವೇ ವನ್ನ ಕಳಸವಯ್ಯ. ಕೂಡಲ ಸಂಗಮ ದೇವ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನೋ ಒಂದು ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಇಡೀ ದೇಹವನ್ನೇ ದೇವಾಲಯವನ್ನು ಮಾಡ್ಕೊಂಡಿದ್ದಾರೆ. ದೇಹದಲ್ಲೇ ದೇವರು ನೆಲೆಸಿರ್ತಕ್ಕಂಥದ್ದನ್ನು ಕಾಣ್ತಾರೆ. ಆತ್ಮಲಿಂಗದ ಪರಿಕಲ್ಪನೆಯನ್ನು ಹೇಳ್ತಾರೆ. ಇಷ್ಟಲಿಂಗದ ತತ್ವವನ್ನು ಹೇಳ್ತಾ ಹೋಗ್ತಾರೆ. ಆಡಂಬರದ ವೈಭವತವಾಗಿರ್ತಕ್ಕಂಥ ಆಚರಣೆಗಳನ್ನು ಬಸವಣ್ಣನವರು ಎಲ್ಲೂ ಕೂಡ ಒಪ್ಪೋದಿಲ್ಲ. ಯಾವ ದೇವರು ಕೂಡ ಮನುಷ್ಯನ ಹಣವನ್ನು ಬಯಸೋದಿಲ್ಲ. ಇವತ್ತು ಭಾರತದಲ್ಲಿ ಮನುಷ್ಯ ಏನು ಮಾಡ್ತಾನೆ? ರೂಪಾಯಿ ಹಾಕ್ತಾನೆ, ಅಮೇರಿಕದಲ್ಲಿ ಡಾಲರ್ ಹಾಕ್ತಾನೆ. ಯಾವ ಹಣ ಅಂತ ತೆಗೆದುಕೊಂಡು ಹೋಗ್ತಾನೆ? ದೇವರು ಯಾವುದೂ ಕೂಡ ಮನುಷ್ಯ ನಿರ್ಮಿತವಾಗಿರ್ತಕ್ಕಂಥ ಹಣವನ್ನು, ಸ್ವತ್ತನ್ನು ಬಳಸೋದಿಲ್ಲ. ಇವ್ಯಾವುದೂ ಕೂಡ ಭಗವಂತನಿಗೆ ಸಲ್ಲಿಕೆ ಆಗೋದಿಲ್ಲ. ನೀವು ಭಗವಂತನಿಗೆ ಏನಾದರೂ ಕೊಡಬೇಕಂದ್ರೆ ನಿಮ್ಮ ಭಕ್ತಿಯನ್ನು ಕೊಡಿ, ನಿಮ್ಮ ನಿಷ್ಠೆಯನ್ನು ಕೊಡಿ, ನಿಮ್ಮ ತನು ಮನವನ್ನು ಭಗವಂತನಿಗೆ ಅರ್ಪಣೆ ಮಾಡೋದ್ರ ಮೂಲಕ ಅದಷ್ಟೇ ಮನುಷ್ಯ ಮಾಡಲಿಕ್ಕೆ ಸಾಧ್ಯವಾದ ಹೊರತು ಬೇರೆ ಯಾವ ವಸ್ತುಗಳಿಂದಲೂ ಕೂಡ ದೇವರು ನಿಮ್ಮನ್ನು ಒಲಿಯೋದಿಲ್ಲ, ಒಲಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯವಿಲ್ಲ. ಈ ಭೌತಿಕವಾಗಿರ್ತಕ್ಕಂಥ ಈ ತುಚ್ಛವಾಗಿರ್ತಕ್ಕಂಥ ವಸ್ತುಗಳನ್ನು ಅಥವಾ
ಸಂಸಾರದಲ್ಲಿರ್ತಕ್ಕಂಥ ದೇವರ ರಚನೆ ಆಗಿರ್ತಕ್ಕಂಥ ಸೃಷ್ಟಿ ವಸ್ತುಗಳನ್ನು ದೇವರಿಗೆ ಕೊಡತಕ್ಕಂಥದ್ದು. ಅದನ್ನು ಬಿಡಿ, ಮನುಷ್ಯ ಲೌಕಿಕ ಮಾರ್ಗದ ಸುಖಾಪೇಕ್ಷೆಗಳನ್ನು ಹೊರತುಪಡಿಸಿ ಅಲೌಕಿಕವಾಗಿರ್ತಕ್ಕಂಥ ಮಾರ್ಗಗಳನ್ನು ಅನುಸರಿಸಬೇಕು. ಯಾವಾಗ ಆತನ ಜೀವನ ಉತ್ತಮ ಮಾರ್ಗದೆಡೆಗೆ ಹಸನುಗೊಳ್ಳುತ್ತೋ ಆಗ ಮಾತ್ರ ಆ ಶರೀರ ದೇವಾಲಯ ಥರ ಆಗುತ್ತೆ. ಶರೀರವೇ ದೇವಾಲಯ ಅನಿಸ್ಕೊಳ್ಳುತ್ತೆ. ಶರೀರದಲ್ಲೇ ದೇವರು ನಿಲ್ಲಿಸ್ತಾನೆ. ಆತ್ಮ ಮತ್ತು ಲಿಂಗದ ಸಾಮರಸ್ಯವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಸಂಸಾರ ನಶ್ವರವಾದರೂ ಕೂಡ ಸಾರ್ಥಕ ಜೀವನವನ್ನು ನಡೆಸಬೇಕಾಗುತ್ತೆ. ಸಂಸಾರದಲ್ಲಿ ಏಳು ಬೀಳುಗಳು ಸಹಜ. ಹಾಗಂದರೆ ಏಳು ಬಂದಾಗ ತುಂಬ ಖುಷಿ ಪಡೋದು, ಬೀಳು ಬಂದಾಗ ತುಂಬ ದುಃಖ ಪಡತಕ್ಕಂಥದ್ದು ಅದಲ್ಲ. ಏಳು ಬೀಳುಗಳನ್ನು ಒಂದು ಕಡೆ ತಿರಸ್ಕಾರ ಮಾಡಿ ಸಂಸಾರವನ್ನು ಸಾರ್ಥಕ ಜೀವನದೆಡೆಗೆ ಮಾಡ್ಕೋಬೇಕು. ಸಂಸಾರವನ್ನು ಸೇವಿಸಬೇಕು. ಯಾವುದಕ್ಕೆ ಸೇವಿಸಬೇಕು? ಒಂದು ಉತ್ತಮ ಮಾರ್ಗಕ್ಕೆ, ಉತ್ತಮವಾಗಿರ್ತಕ್ಕಂಥ ಸಾರ್ಥಕ ಜೀವನದೆಡೆಗೆ ಸಂಸಾರವನ್ನು ತ್ಯಜಿಸಿದ್ದೇ ಆದರೆ, ಅದನ್ನು ಕಂಡಿದ್ದೇ ಆದರೆ ಅದು ಲಿಂಗ ಪೂಜೆನೂ ಕೂಡ ಸಾರ್ಥಕ ಹೋಗುತ್ತೆ, ದೇವ ಪೂಜೆನೂ ಕೂಡ ಸಾರ್ಥಕ ಹೋಗುತ್ತೆ, ಎಲ್ಲ ನಿಯಮ ನಿಷ್ಠೆಗಳು ಕೂಡ ಸಾರ್ಥಕ ಹೋಗುತ್ತೆ. ಇವೆಲ್ಲವೂ ಕೂಡ ಈ ಸೇವೆಯ ಭಾಗ್ಯ ಎಲ್ಲವೂ ಕೂಡ ನಿಮ್ಮ ಕೈಲಿದೆ. ನೀವು ಯಾವ ಥರ ಸೇವೆ ಮಾಡ್ತೀರಿ, ಯಾವ ಥರ ಭಗವಂತನನ್ನು ಒಲಿಸ್ಕೊಳ್ತೀರಿ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ. ಇನ್ನೊಂದು ವಚನವನ್ನು ನೋಡೋಣ. ಬಸವಣ್ಣನವರ ಇನ್ನೊಂದು ವಚನ ಉಪವಾಸ ಆಚರಣೆ ಬಗ್ಗೆ. ಉಪವಾಸ ಆಚರಣೆ ಹೇಗಿರಬೇಕು? ಉಪ ಅಂತಂದರೆ ವಾಸ, ಉಪವಾಸ ಅಂದರೆ ಹತ್ತಿರದಲ್ಲಿ ವಾಸ ಮಾಡಬೇಕು. ಕೆಲವರು ಉಪವಾಸ ಅನ್ನ ಆಹಾರಗಳನ್ನು ತ್ಯಜಿಸುವ ಮೂಲಕ ಭಗವಂತನ ಹತ್ತಿರ ವಾಸ ಮಾಡ್ತಕ್ಕಂಥದ್ದು. ಅಥವಾ ಏನು ಶಿವರಾತ್ರಿ ಬಂದಾಗ ಉಪವಾಸವನ್ನು ಕೈಗೊಳ್ಳೋದು. ಅದಕ್ಕೆ ವಾರಕ್ಕೆ ಒಂದು ಸರಿ ಅಥವಾ ತಿಂಗಳಿಗೆ ಒಂದು ಸಾರಿ ಆದರೂ ಉಪವಾಸ ವ್ರತಾಚರಣೆ ಮಾಡೋದ್ರ ಮೂಲಕ ಭಗವಂತನ ಸ್ಮರಣೆ ಮಾಡೋದು. ಈ ಒಂದು ವಿಚಾರದಲ್ಲಿ ಕೂಡ ಬಸವಣ್ಣನವರ ಒಂದು ವಚನ ಹೀಗೆ ಹೇಳುತ್ತೆ: ಮೌನದಲ್ಲೆಂಬುದು ಆಚರಣವಲ್ಲ, ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣೆ ಎನ್ನುತ್ತಿರಬೇಕು. ಕರ್ಣ ವೃತ್ತಿಗಳಂಗಡವು ಕೂಡಲ ಸಂಗಮ ದೇವ ನೆನವುತ್ತಲುಂಡಡೆ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ಮುಖ್ಯವಾಗಿ ಉಪವಾಸ ಮಾಡೋದು ಕೂಡ ಒಂದು ವ್ರತ, ಒಂದು ನಿಯಮ, ಒಂದು ನಿಷ್ಠೆ ಇದು ಕೂಡ ಆಗಿದೆ. ಕೆಲವೊಬ್ಬರು ಏಕಾದಶಿ ಎಂದು ಇಂಥ ಉಪವಾಸ ಮಾಡ್ತಾರೆ. ಲಿಂಗಾಯತರು ಮತ್ತು ವೀರಶೈವರಲ್ಲಿ ಸೋಮವಾರ ಒಂದು ತುತ್ತಿನ ಉಪವಾಸವನ್ನು ಮಾಡ್ತಾರೆ. ಮತ್ತು ಕ್ರೈಸ್ತರಲ್ಲಿ ಕೂಡ ಉಪವಾಸ ಮಾಡ್ತಕ್ಕಂಥ ಪದ್ಧತಿ ಇದೆ. ಮುಸಲ್ಮಾನರಂತೂ ಕೂಡ ಒಂದು ತಿಂಗಳು ರಂಜಾನಲ್ಲಿ ಒಂದು ತಿಂಗಳು ಹಗಲಿನಲ್ಲಿ ಉಪವಾಸ ವ್ರತವನ್ನು ಕೈಗೊಳ್ತಾರೆ. ಇವೆಲ್ಲ ಯಾತಕ್ಕೋಸ್ಕರ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಯಾತಕ್ಕೋಸ್ಕರ ಉಪವಾಸ ಮಾಡಬೇಕು? ಮುಸಲ್ಮಾನರು ಮಾಡ್ತಾರೆ, ಕ್ರಿಶ್ಚಿಯನ್ರು ಮಾಡ್ತಾರೆ, ವೀರಶೈವರು ಮಾಡ್ತಾರೆ, ವೈದಿಕರು ಮಾಡ್ತಾರೆ. ಇವೆಲ್ಲ ಯಾತಕ್ಕೋಸ್ಕರ ಮಾಡಬೇಕು? ಉತ್ತರ ಕೊನೆಗೆ ಅಂತಿಮವಾಗಿ ನಮಗೆ ಉತ್ತರ ಸಿಗೋದು ದೇವರನ್ನು ಒಲಿಸ್ಕೊಳ್ಳಿಕ್ಕೆ. ಇದು ಕೂಡ ಒಂದು ಮಾರ್ಗ. ಉಪವಾಸಕ್ಕೆ ದೇವರು ಹಾಗಾದರೆ ಒಲಿತಾನ? ಈ ಒಂದು ಪ್ರಶ್ನೆ ಮಾಡಬೇಕಾಗುತ್ತೆ. ಆತನು ಒಲಿಯೋದು ನೀವು ಉಪವಾಸ ಮಾಡೋದ್ರಿಂದ ಅಲ್ಲ, ದೇವರನ್ನು ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಆಚರಣೆ ಮಾಡಿದರೆ ಮಾತ್ರ ಉಪವಾಸಕ್ಕೆ ಒಲಿಯೋದಿಲ್ಲ. ಶುದ್ಧವಾದಂಥ ಭಕ್ತಿಯಿಂದ ಒಲಿತಾನೆ. ಅಂತರಂಗ ಆತ್ಮ ಶುದ್ಧಿ ಇಲ್ಲದವರಿಗೆ ಹೇಗೆ ಒಲಿಲಿಕ್ಕೆ ಸಾಧ್ಯ? ಅವರಿಗೆ ಹೇಗೆ ಬರುತ್ತೆ? ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಅಂತರಂಗ ಆತ್ಮಶುದ್ಧಿ ಇಲ್ಲದವರಿಗಂತೂ ಒಲಿನೆಂಬುವನಯ್ಯ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಉಪವಾಸ ಮಾಡೋದು ಕೆಟ್ಟವನು ಉಪವಾಸ ಮಾಡಿದರೆ, ಸುಳ್ಳುಗಳನ್ನು ಹೇಳ್ತಕ್ಕಂಥನು ಉಪವಾಸ ಮಾಡಿದರೆ, ಕೆಟ್ಟ ಕಾಯಕವನ್ನು ಮಾಡ್ತಕ್ಕಂಥನು ಉಪವಾಸ ಮಾಡಿದರೆ ಅವರ ಆತ್ಮಶುದ್ಧಿ ಇರೋದಿಲ್ಲ, ಆತನ ಭಕ್ತಿ ಶುದ್ಧ ಮಾರ್ಗದಲ್ಲಿರೋದಿಲ್ಲ, ನಿಷ್ಠೆ ಶುದ್ಧ ಮಾರ್ಗದಲ್ಲಿರುವುದಿಲ್ಲ, ವ್ರತಾಚರಣೆಗಳು ಶುದ್ಧವಾಗಿರೋದಿಲ್ಲ. ಆತ ಎಂಥ ಉಪವಾಸ ಮಾಡಿದರೂ ಅಷ್ಟೇ, ಎಷ್ಟು ದಿನ ಆ ವ್ರತಾಚರಣೆಯಲ್ಲಿ ಕೊಂಡಿದ್ರೂ ಕೂಡ ಆತನಿಗೆ ಭಗವಂತ ಒಲಿಲಿಕ್ಕೆ ಸಾಧ್ಯವಿಲ್ಲ ಅಂತ ಬಸವಣ್ಣನವರು ಹೇಳ್ತಾರೆ. ಉಪವಾಸ ಮಾಡೋದೇ ಆಗಿದ್ದರೆ ನಿತ್ಯ ನಿಯಮ ನಿಷ್ಠೆಗಳನ್ನು ಆಚರಿಸಿ ನಿಜವಾದಂತಹ ಭಕ್ತಿಯಿಂದ ಉಪವಾಸಗಳನ್ನು, ಇದು ನಿಜವಾದಂಥ ಅರ್ಥ ಉಪವಾಸದ ಅರ್ಥ. ಉಪ ಅಂದರೆ ಹತ್ತಿರ, ಭಗವಂತನ ಹತ್ತಿರ. ಭಗವಾಸ ಅಂತಂದರೆ ಹತ್ತಿರ ವಾಸವಾಗಿರ್ತಕ್ಕಂಥದ್ದು. ಭಗವಂತನ ಹತ್ತಿರ ವಾಸವಾಗಿರಬೇಕು ಅಂತಂದರೆ ಒಂದು ಟೈಮಲ್ಲಿ ಅಥವಾ ಒಂದು ಸಮಯದಲ್ಲಿ ಅನ್ನಾಹಾರಗಳನ್ನು ತ್ಯಜಿಸೋದಲ್ಲ. ಭಗವಂತನ ಹತ್ತಿರ ವಾಸವಾಗಬೇಕು ಅಂತಂದರೆ ಸದ್ಗುಣಗಳಿಂದ, ಸಾತ್ವಿಕ ನಡೆನುಡಿಗಳಿಂದ, ಶುದ್ಧ ಪರಿಕಲ್ಪನೆಯಿಂದ, ಶುದ್ಧತೆಯಿಂದ, ಶುದ್ಧ ಮಾರ್ಗದ ಮೂಲಕ, ಸದ್ಗುಣಗಳ ಸತ್ಕ್ರಿಯತೆ, ಶುದ್ಧ ದಾರಿಗಳಿಂದ ಮಾತ್ರ ಸಾಧ್ಯ. ಯಾರು ತಮ್ಮ ಜೀವನದಲ್ಲಿ ಇಂಥ ಶುದ್ಧ ಮಾರ್ಗಗಳನ್ನು ಹಾಸುವಕ್ಕಾಗಿ ನಡೆನುಡಿಯ ಮೂಲಕ ಆಲಂಗಿಸಿಕೊಂಡು ಬದುಕ್ತಾನೋ ಅಂಥವರಿಗೆ ಇದು ನಿಜವಾದಂಥ ಉಪವಾಸ.
ಪರಿಶುದ್ಧತೆ ಇಲ್ಲದವನು ಉಪವಾಸ ಮಾಡಿದರೆ ಯಾವ ದೇವರು ಕೂಡ ಒಲಿಯೋದಿಲ್ಲ. ಶುದ್ಧ ನಡೆನೇ ಇಲ್ಲ, ಶುದ್ಧ ನುಡಿನೂ ಕೂಡ ಇಲ್ಲ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನುವಂತೆ ಅನಾಚಾರದ ಕೆಲಸ ಮಾಡಿ ಯಾವತ್ತೋ ಒಂದು ದಿವಸ ಏಕಾದಶಿನೋ ಅಥವಾ ಇನ್ಯಾವುದೋ ಒಂದು ಸಂದರ್ಭದಲ್ಲಿ ಉಪವಾಸ ಮಾಡಿದರೆ ದೇವರು ಹೊಲಿತಾನೋ, ಇದು ಆತ್ಮದ್ರೋಹ ಅಂತ ಹೇಳ್ತಾರೆ ಬಸವಣ್ಣನವರು. ಆ ರೀತಿಯಾಗಿ ಕೆಟ್ಟ ಮಾರ್ಗದ ಮೂಲಕ ಯಾವುದಾದ್ರೂ ಒಂದು ದಿನ ಉಪವಾಸ ವ್ರತಾಚರಣೆ ಮಾಡಿದ್ರೆ ಅದೊಂದು ಆತ್ಮದ್ರೋಹ ಎಂದೆನಿಸುವುದು. ಶಿವರಾತ್ರಿ ಎಂದು ಬಹಳ ಜನರು ಉಪವಾಸ ಮಾಡ್ತಾರೆ. ಉಪವಾಸ ಇದ್ದು ಶಿವನನ್ನು ಪೂಜೆ ಮಾಡಬೇಕು. ಶಿವನನ್ನು ಪೂಜೆ ಮಾಡೋದು ಬಿಟ್ಟು ಕೇರಮ್ ಮಾಡೋದು, ಕ್ರಿಕೆಟ್ ಆಡೋದು ಅಥವಾ ಟಿ ವಿ ನೋಡೋದು, ಸಿನಿಮಾ ನೋಡೋದು ಈ ಥರ ಮಾಡಿದರೆ ಅದನ್ನು ವಿಷಯಾಚರಣೆ ಅಂತ ಕರಿತೀವಿ. ನಿಜವಾದಂಥ ಆಚರಣೆ ಆಗೋದಿಲ್ಲ. ಅಂಥವ್ರು ಮಾಡೋಕ್ಕೂ ಕೂಡ ಹೋಗಬೇಡಿ. ನಿಜವಾದಂತಹ ಉಪವಾಸ ಅಂದರೆ ಭಗವಂತನ ಹತ್ತಿರ ವಾಸ ಮಾಡಬೇಕು. ಮನಸ್ಸನ್ನು ವಿಕಾರಗೊಳಿಸ್ತಕ್ಕಂಥದ್ದು, ಮನಸ್ಸನ್ನು ಕೆಟ್ಟ ಮಾರ್ಗದೆಡೆಗೆ ಕಂಡಿರ್ತಕ್ಕಂಥ ಆಚರಣೆಗಳನ್ನು ನಿಯಂತ್ರಣ ಮಾಡಬೇಕು. ಇವು ಯಾವೂ ಕೂಡ ಮನಸ್ಸನ್ನು ಪ್ರವೇಶ ಮಾಡಬಾರ್ದು. ಇಂತಹ ಎಚ್ಚರವಾಗಿರ್ತಕ್ಕಂಥ ನಡೆ ಅದು ಜಾಗೃತಾವಸ್ಥೆ ನಡೆಯಾಗಿರುತ್ತೆ. ಅದು ಬಿಟ್ಟು ಜಾಗರಣೆ ಮಾಡಿದೆ, ಉಪವಾಸ ಮಾಡಿದೆ ಅಂತಕ್ಕಂಥದ್ದು ಇದು ದೇವರಿಗೆ ಸಲ್ತಕ್ಕಂಥ ಮಾರ್ಗ ಅಲ್ಲ. ಇದು ನಿತ್ಯವೂ ನಡಿಬೇಕು. ನಿತ್ಯವೂ ಭಗವಂತನ ಪರಿಕಲ್ಪನೆಯಲ್ಲಿ, ಭಗವಂತನ ಭಕ್ತಿಯ ನಿಷ್ಠೆಯಲ್ಲಿ ಶುದ್ಧನಾಗಿರಬೇಕು, ಪರಿಶುದ್ಧನಾಗಿರಬೇಕು. ಅಂತರಂಗ ಮತ್ತು ಬಹಿರಂಗದ ನಡೆಗಳು ಶುದ್ಧವಾಗಿರಬೇಕು ಅಂತ ಬಸವಣ್ಣವರು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇದನ್ನೇ ನಿಜವಾದಂಥ ಉಪವಾಸ. ಇಲ್ಲಿ ಮೌನದಲ್ಲಿ ಉಂಬುದು ಆಚಾರ ಅಲ್ಲ. ನಾನು ಮೌನ ಆಚರಣೆ ವ್ರತ ಕೈಗೊಳ್ತೀನಿ, ಮಾಡೋದಿಲ್ಲ ಕೆಟ್ಟ ಕೆಲಸಗಳು. ಮೌನ ಮಾತಾಡದೇ ಇದ್ದರೆ ಅದು ಭಗವಂತನಿಗೆ ಉಪವಾಸ ಆಗುತ್ತಾ, ಭಗವಂತನ ಆಚರಣೆ ಆಗುತ್ತಾ? ಇಂಥ ಆಚರಣೆಗಳು ಸಲ್ಲದು. ಅಂದರೆ ಉಪವಾಸ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಒಳ್ಳೆಯದು, ಆದರೆ ಮಾನಸಿಕ ದೃಷ್ಟಿಯಿಂದಲೂ ಕೂಡ ನಾವು ಒಳ್ಳೆಯದನ್ನಾಗಿ ಮಾಡ್ಕೋಬೇಕು. ಅನೇಕ ಜನ ಏಕಾದಶಿ ಎಂದು ಉಪವಾಸ ಮಾಡ್ತಾರೆ, ಕೆಲವರು ದ್ವಾದಶಿ ಎಂದು ಉಪವಾಸ ಇರ್ತಾರೆ. ಹೇಗೋ ಅವರಿಗೆ ಒಂದು ತಿಂಗಳು ಉಪವಾಸ ಇರಬೇಕು, ದೇವ್ರಿಗೆ ಹತ್ತಿರವಾಗಿರಬೇಕು ಅನ್ನೋದು. ಇವೆಲ್ಲ ಮಾಡಿದರೂ ಕೂಡ ಅದನ್ನು ಶುದ್ಧ ನಡೆನುಡಿಗಳು ಜೊತೆಯಲ್ಲಿದ್ದರೆ ಮಾತ್ರ ಅದಕ್ಕೆ ಅರ್ಥ ಬರುತ್ತೆ. ತುತ್ತಿಗೊಮ್ಮೆ ಶಿವಸ್ಮರಣೆಯನ್ನು ಮಾಡಿ ಅಂತ ಹೇಳ್ತಾರೆ. ಅಂದರೆ ಆ ತುತ್ತಿಗೊಮ್ಮೆ ಶಿವಶರಣೆ ಎನ್ನುತ್ತಿರಬೇಕು. ಕರ್ಣ ಋತ್ತಿಂಗಳಗಡವು ಕೂಡಲ ಸಂಗಮ ದೇವನ ನೆನವೊತ್ತಲುಂಡೆ. ಕೂಡಲ ಸಂಗಮ ದೇವನಿಂದ ಪ್ರತಿಯೊಂದು ತುತ್ತಿಗೂ, ಪ್ರತಿಯೊಂದು ಹೆಜ್ಜೆಗೂ, ಪ್ರತಿಯೊಂದು ನುಡಿಗೂ, ಪ್ರತಿಯೊಂದು ಸಮಯಕ್ಕೂ, ಕ್ಷಣಕ್ಕೂ ಕೂಡ ಆತನ ಸ್ಮರಣೆ ಬೇಕು. ಆತನ ನಾಮಸ್ಮರಣೆಯನ್ನು ಊಟ ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ನಾವು ಆಹಾರವನ್ನು ಸೇವಿಸೋ ಮುನ್ನ ಏನು ಮಾಡ್ತೀವಿ? ಪರಮಾತ್ಮನಿಗೆ ಅರ್ಪಿಸಿ ಸೇವನೆ ಮಾಡ್ತೀವಿ. ತುತ್ತಿಗೊಮ್ಮೆ ಅದೇ ಥರ ಭಗವಂತನನ್ನು ನೆನಪು ಮಾಡ್ಕೋಬೇಕು ಅನ್ನೋದು ಇಲ್ಲಿ ಬಸವಣ್ಣನವರ ಪರಿಕಲ್ಪನೆಯಲ್ಲಿ ಬರ್ತಕ್ಕಂಥದ್ದು. ಅಂದರೆ ಈ ಆಹಾರ ಎಂಬತಕ್ಕಂಥದ್ದು ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸುತ್ತೆ, ನಿಜ. ಆದರೆ ಉಪವಾಸವನ್ನು ಮಾಡೋದ್ರ ಮೂಲಕ ಇಂದ್ರಿಯಗಳನ್ನು ನಿಗ್ರಹ ಮಾಡ್ಬೋದು. ಆದರೆ ಅದೇ ರೀತಿ ಮನಸ್ಸನ್ನು ಕೂಡ ಪರಿಶುದ್ಧ ಮಾರ್ಗದೆಡೆಗೆ ಸಾಗಿಸಿ ನಡೆದರೆ ಮಾತ್ರ, ಅಂತಹ ಆಹಾರಗಳನ್ನು ಸೇವನೆ ಮಾಡಿದರೆ ಮಾತ್ರ ಭಗವಂತನಿಗೆ ಹತ್ತಿರವಾಗುತ್ತೆ ಅನ್ನೋದು ಇಲ್ಲಿ ಬಹುಮುಖ್ಯವಾಗಿ ಕಂಡುಬರ್ತಕ್ಕಂಥ ಅಂಶ. ಅಂದರೆ ಕರ್ಣ ನೃತ್ಯಗಳು, ಇಂದ್ರಿಯ ಸುಖಗಳು ಇವೆಲ್ಲವೂ ಕೂಡ ನಾಶ ಮಾಡಿಕೊಂಡು ಇರಬೇಕು ಅಂತಕ್ಕಂಥದ್ದು. ಹೀಗೆ ಭಗವಂತನ ದೃಷ್ಟಿಯಲ್ಲಿ ಅಥವಾ ಬಸವಣ್ಣನವರ ದೃಷ್ಟಿಯಲ್ಲಿ ಉಪವಾಸ ವ್ರತ ಹೇಗಿರಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಬದುಕುವ ಕಲೆ ಸಾತ್ವಿಕ ನಡೆಯಿಂದಿರಬೇಕು. ಬದುಕ್ತಕ್ಕಂಥ ನಡೆನುಡಿ ಇದೆಯಲ್ಲ, ಸಾತ್ವಿಕ ನಡೆಯಿಂದ ಇರಬೇಕು ಅಂತಕ್ಕಂಥದ್ದು ಮನುಷ್ಯ ಹೇಳ್ತಕ್ಕಂಥದ್ದು. ಅಂದರೆ ಮನುಷ್ಯನ ವ್ರತಗಳಲ್ಲಿರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಅಂಶ. ಇಲ್ಲಿ ಬದುಕುವ ಕಲೆಯನ್ನು ಉಪವಾಸದ ಮೂಲಕ ನಾವು ಕೈಗೊಂಡಿದ್ದೇ ಆದರೆ, ಬದುಕುವ ಮಾರ್ಗ ಸತ್ಯ ಮತ್ತು ಶುದ್ಧಿಯ ನಡೆಯಿಂದಾದರೆ ಮಾತ್ರ ಆತನ ಉಪವಾಸ ಸಾರ್ಥಕವಾಗುತ್ತೆ. ಇದು ನಿಜವಾದಂಥ ಉಪವಾಸ. ನಿಜವಾದಂಥ ಉಪವಾಸ ಹೇಗಿರಬೇಕು? ಉಪವಾಸ ಮಾಡೋದು ತಪ್ಪಲ್ಲ, ಅಥವಾ ಆಹಾರವನ್ನು ತ್ಯಜಿಸೋದು ಕೂಡ ತಪ್ಪಲ್ಲ. ಆದರೆ ಉಪವಾಸ ಮತ್ತು ಆಹಾರವನ್ನು ತ್ಯಜಿಸುವುದರ ಜೊತೆ ಉತ್ತಮವಾಗಿರ್ತಕ್ಕಂಥ ನಡೆನುಡಿಗಳಿರಬೇಕು, ಉತ್ತಮವಾಗಿರ್ತಕ್ಕಂಥ ಮಾರ್ಗಗಳಿರಬೇಕು, ಉತ್ತಮವಾಗಿರ್ತಕ್ಕಂಥ ಶುದ್ಧ ನಿಷ್ಠೆ ಸತ್ಯದ ವ್ರತಾಚರಣೆಗಳಿರಬೇಕು ಅನ್ನೋದು ಬಸವಣ್ಣನವರು ತಮ್ಮ ಉಪವಾಸ ವ್ರತಾಚರಣೆಯಲ್ಲಿ ಹೇಳ್ತಾ ಹೋಗ್ತಾರೆ. ಇಂದಿನ ಸಂಚಿಕೆಯಲ್ಲಿ ನಾವು ಮುಖ್ಯವಾಗಿ ಮರಣವೇ ಮಹಾನವಮಿ ಅಂತಕ್ಕಂಥ ಒಂದು ವಚನವನ್ನು ಹೇಳಿದ್ವಿ. ಅಂದರೆ ಎಷ್ಟೇ ಕಷ್ಟಗಳು ಬಂದರೂ, ಸಾವು ಬಂದರೂ ಕೂಡ ನಾವು ಭಗವಂತನ ಆಚರಣೆಯಲ್ಲಿ ಶುದ್ಧ ಕಾಯಕದ ನಡೆಯನ್ನು ಅನುಭವಿಸಬೇಕು. ದೇಹವೇ ದೇವಾಲಯ ಅನ್ನೋ ಒಂದು ವಚನವನ್ನು ಕೂಡ ನಾವು ಹೇಳಿದ್ವಿ. ಇಡೀ ದೇಹವೇ ದೇವಾಲಯ ಆಗಬೇಕಾದ್ರೆ ನಾವು ಏನೆಲ್ಲ ಮಾರ್ಗಗಳನ್ನು ಅನುಸರಿಸಬೇಕು ಅನ್ನೋದನ್ನು ಕೂಡ ಹೇಳಿದ್ವಿ. ಉಪವಾಸ ವ್ರತಾಚರಣೆಗಳು ಹೇಗಿರಬೇಕು ಅನ್ನೋದನ್ನು ಕೂಡ ಈ ಒಂದು ಸಂಚಿಕೆಯಲ್ಲಿ ಹೇಳಿದ್ವಿ.
ಹಾಗಾಗಿ ನಿತ್ಯ ಶುದ್ಧ ಕಾಯಕದ ನಡೆಯಿಂದ ಇವೆಲ್ಲವೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇಂದಿನ ಸಂಚಿಕೆಯ ಈ ಎಲ್ಲ ವಚನಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಕೆಲವೊಂದು ವಚನಗಳನ್ನು ಸ್ಮರಣೆ ಮಾಡೋದ್ರ ಮೂಲಕ ಮತ್ತೆ ಸಿಗೋಣ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣ ಶರಣಾರ್ಥಿ.